ನನ್ನ ಹೆಸರು ರಂಜಿತಾ ಚೆನ್ನಪ್ಪ. ಸೊ ನೆನಪುಗಳ ಮಾತು ಮಧುರ ನನ್ನ ಕನ್ನಡ ಮೊದಲನೇ ಡೆಬ್ಯೂ ಸಿನಿಮಾ. ಸೊ ಬಿಫೋರ್ ದಟ್ ನಾನು ಒಂದು ತಮಿಳ್ ಪ್ರಾಜೆಕ್ಟ್ ಮಾಡಿದ್ದೀನಿ ಆ್ಯಂಡ್ ಆಲ್ಸೋ ಹಿಂದಿ ಪ್ರಾಜೆಕ್ಟ್ ಮಾಡಿದ್ದೀನಿ, ಅದು ರಿಲೀಸಿಗೆ ರೆಡಿ ಇದೆ. ಸೊ ತೆಲುಗು ಪ್ರಾಜೆಕ್ಟು ಮಾಡಿದ್ದೀನಿ. ಸೊ ನನಗೆ ಅವಕಾಶ ಕೊಟ್ಟಂತಹ ಅಫ್ಸಲ್ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ನನ್ನ ಕನ್ನಡ ಮೊದಲನೇ ಸಿನಿಮಾ ಆಗಿದ್ರು ತುಂಬ ಸಪೋರ್ಟಿವ್ ಆಗಿ ಏನೇ ಮಿಸ್ಟೇಕ್ ಇದ್ರೂ ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದಾರೆ. ಈ ಸಿನಿಮಾಯಿಂದ ನಾನು ತುಂಬಾ ಕಲ್ತಿದ್ದೀನಿ ಕೂಡ. ಆ್ಯಂಡ್ ಆಲ್ಸೋ ಸೆವೆನ್ ರಾಜ್ ಸರ್ಗೂ ತುಂಬ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೆಟ್ಟಲ್ಲೆಲ್ಲ ನಮಗೆ. ಥ್ಯಾಂಕ್ ಯು ವೆರಿ ಮಚ್ ಆಲ್ ಟೀಮ್. ಆ್ಯಂಡ್ ಆಲ್ಸೋ ದಾಸ್ ಸರ್ ಥ್ಯಾಂಕ್ ಯು ವೆರಿ ಮಚ್. ನಾನೇನು ನಿಲ್ಕೊತಿದ್ದೀನಿ ಅದಕ್ಕೆ ಅವರೇ ರೀಸನ್. ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಾದ್ಯ. ಈ ಮೂವಿಲಿ ನೋಡಿದ್ದೀರ ಕ್ಯಾರೆಕ್ಟರ್ ಮಾಡಿರೋದು. ಸೊ ಇದಕ್ಕೂ ಮುಂಚೆ ಒಂದು ವೆಬ್ ಸೀರೀಸ್ ಮಾಡಿದ್ದೀನಿ, ಅದು ರಿಲೀಸ್ಗೆ ರೆಡಿ ಇದೆ. ಟೀಮ್ಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಅಫ್ಜಲ್ ಸರ್, ರಾಜ್ಪ್ರಭು ಸರ್ ಆ್ಯಂಡ್ ಸವನಾಥ್ ಸರ್ 3 ಜನಕ್ಕೂ ತುಂಬ ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೇಖಾ ರಮೇಶ್ ಅಂತ ಹೇಳಿ. ಮೊದಲಿಗೆ ಇದು ನನ್ನ ಕನ್ನಡದ ಮೊದಲನೇ ಚಲನಚಿತ್ರ. ಹೊಸಬ್ರಿಗೆ ಅವಕಾಶ ಕೊಡಬೇಕಂತ ಹೇಳಿ ಅಫ್ಜಲ್ ಸೂಪರ್ ಸ್ಟಾರ್ ಅವರು ಹೊಸಬ್ರಿಗೆಲ್ಲರೂ ಅವಕಾಶ ಕೊಟ್ಟಿದ್ದಾರೆ. ಇಂಡಸ್ಟ್ರಿ ಅಂತ ಅಂದರೆ ಆ್ಯಕ್ಚುಲಿ ಬೆಳೆದ ಮೇಲೆ ಎಲ್ಲರೂ ಇರ್ತಾರೆ ಜೊತೆಗೆ, ಫ್ಯಾಮಿಲಿ ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ ಆಗಿರ್ಬೋದು. ಬಟ್ ಬೆಳೆಯೋವಾಗ ಬೆಳೆಸೋರು ಮುಖ್ಯ. ಬೆಳೆದ ಮೇಲೆ ಎಲ್ಲರೂ ಜೊತೆಗೆ ಆಬ್ವಿಯಸ್ಲಿ ಇದ್ದೇ ಇರ್ತಾರೆ. ಬಟ್ ಹೊಸಬ್ರಿಗೆ ಅವಕಾಶ ಕೊಟ್ಟು ಅವ್ರನ್ನ ಬೆಳೆಸೋಣ, ಅವ್ರಿಗೊಂದು ಒಳ್ಳೆ ನೇಮ್ ಫೇಮ್ ಮಾಡ್ಕೊಳ್ಳೋಣ ಅಂತ ಮುಂದೆ ಬರ್ತಾರಲ್ಲ. ಸೊ ಅದರಲ್ಲಿ ಮೊದಲು ನಾನು ಅಫ್ಜಲ್ ಸರ್ ಹೆಸರನ್ನು ತಗೋತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಅನ್ನೋ ಒಂದು ಪದ ಚಿಕ್ಕದಾಗಿರ್ಬೋದು. ಅಫ್ಜಲ್ ಸರ್ಗೆ, ಸೆವೆನ್ ರಾಜ್ ಸರ್ಗೆ, ಆಮೇಲೆ ನಮ್ಮ ಕ್ಯಾಸ್ಟಿಂಗ್ ಡೈರೆಕ್ಟರ್ ದಾಸ್ ಸರ್, ಇವ್ರು 3 ಜನ ಇವತ್ತಿಲ್ಲಿ ಏನು ಕೂತಿದ್ದೀನಿ ಇದು ಒಂದು ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಕಾರಣ ಆಗಿರುವಂತಹ ನಿರ್ದೇಶಕರು ಮತ್ತು ಪ್ರೊಡ್ಯೂಸರ್ ಸರ್, ದಾಸ್ ಸರ್, ಇಲ್ಲೆಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು. ಇನ್ನು ಚಲನಚಿತ್ರ ಚಿತ್ರೀಕರಣ ಟೈಮಲ್ಲಿ ಟೆಕ್ನಿಷಿಯನ್ಸ್ ಆಗಿರ್ಬೋದು ಅಥವಾ ಕ್ಯಾಮ್ರಾಮನ್ ಆಗಿರ್ಬೋದು ಅಥವಾ ಸೆಟ್ಟಲ್ ಆಗಿರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಸೊ ಹೊಸಬ್ರಿಗೆ ಅಂತ ಬಂದವಾಗ ಬರಲ್ವೇನೋ, ಹೆಂಗೆ ಮಾಡಿಸೋದು ಅಥವಾ ಇವ್ರನ್ನ ನಂಬ್ಕೊಂಡು ನಾವು ಒಂದು ಮೂವಿನ ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಾರೆ. ಬಟ್ ಅಫ್ಜಲ್ ಸರ್ ಸ್ಟೋರಿನ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಓಕೆ ಮಾಡ್ತೀರಾ ಅಂತ ಕೇಳಿ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿ ಓಕೆ ಮಾಡ್ಬೋದು ಅಂತ ಅವರು ಇಲ್ಲ ಮಾಡ್ಸೋಣ ಹೊಸಬ್ರು ಕೈಲಿ ಅಂತ ಒಂದು ಅವಕಾಶ ಕೊಟ್ಟಿದ್ದಾರೆ. ಇದೇ ಥರ ಮುಂದೆ ಯಾರೆಲ್ಲ ಹೊಸ ಸಿನಿಮಾ ಮಾಡ್ಬೇಕಂತಿದ್ರು ಹೊಸಬ್ರಿಗೆ ಅವಕಾಶ ಕೊಡಿ ಅಂತ ಈ ವೇದಿಕೆ ಮೇಲೆ ಫಸ್ಟ್ಲಿ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಣಿ ಅಂಗಡಿ ಅಂತ. ನೆನಪುಗಳ ಮಾತು ಮಧುರ ಈ ಸಿನಿಮಾದಲ್ಲಿ ನಾನು ದೀಪ್ತಿ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ನನಗೆ ಈ ಅವಕಾಶ ಮಾಡಿಕೊಟ್ಟಂಥ ಅಫ್ಜಲ್ ಸರ್ಗೂ ಹಾಗೂ ದಾಸ್ ಸರ್ಗೂ, ಸೆವೆನ್ ರಾಜು ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೊಸೊಬ್ಬರಿಗೆ ಅವಕಾಶ ಸಿಗೋದು ತುಂಬ ಕಡಿಮೆ. ಇದೇ ಥರ ನೀವು ನಮ್ಗೆ ಸಪೋರ್ಟ್ ಆಗಿರಬೇಕು, ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.